ತಮಿಳುನಾಡಿನ ನೂತನ ಸಿಎಂ ಆಗಿ ದಳಪತಿ ವಿಜಯ್ ಕಾರ್ಯಾರಂಭವನ್ನು ಮಾಡಿದ್ದಾರೆ. ಈ ನಡುವೆ ರಜನಿಕಾಂತ್ ಅವರು ಯಾಕೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಅನ್ನುವಂತಹ ಪ್ರಶ್ನೆ ಇತ್ತು. ಈಗ ಸ್ವತಃ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ ಮಾತನಾಡಿದ್ದಾರೆ. ಸಿಎಂ ವಿಜಯ್ ಬಗ್ಗೆ ಮೊದಲ ಮಾತನಾಡಿದ್ದಾರೆ. ನನಗೆ ವಿಜಯ್ ಬಗ್ಗೆ ಯಾವುದೇ ಅಸೂಯೆ ಇಲ್ಲ ಅಂತ ಹೇಳಿದ್ದಾರೆ. ವಿಜಯ್ ಬಗ್ಗೆ ನಾನು ಯಾಕೆ ಅಸೂಯೆ ಪಡಲಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ ರಜನಿಕಾಂತ್. ನಾನು ರಾಜಕಾರಣದಲ್ಲಿ ಸಕ್ರಿಯವಾಗಿಲ್ಲ, ಈ ಹಿಂದೆಯೂ ಕೂಡ ಪ್ರಮಾಣ ವಚನದ ಸಮಾರಂಭಕ್ಕೆ ನಾನು ಹೋಗಿಲ್ಲ. ರಜನಿಕಾಂತ್ ಅವರ ಮಾತಿದೆ. ನನಗೂ ವಿಜಯ್ಗೂ ಆ ಪೀಳಿಗೆಯ ನಡುವೆ ಅಂತರವಿದೆ. ವಿಜಯ್ ಬಗ್ಗೆ ಅಸೂಯೆ ಪಡುವಂತಹ ಪ್ರಶ್ನೆಯೇ ಇಲ್ಲ ಅಂಥೇಳಿ ರಜನಿಕಾಂತ್ ಅವರು ಮಾತನಾಡಿದ್ದಾರೆ ಮುಕ್ತವಾಗಿ. ವಿಜಯ್ ಅವರಿಂದ ತಮಿಳುನಾಡಿಗೆ ಒಳ್ಳೆಯದಾಗಲಿ ಅಂಥೇಳಿ ರಜನಿಕಾಂತ್ ಮಾತನಾಡಿದ್ದಾರೆ. ಸಿಎಂ ವಿಜಯ್ ಬಗ್ಗೆ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಜನಿಕಾಂತ್ ಅವರು. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ತ್ರಿಷಾ ಅವರನ್ನು ಬಿಟ್ಟು ಯಾರೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಇದು ನಾನಾ ರೀತಿಯ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಬಟ್ ಆ ಎಲ್ಲ ಚರ್ಚೆಗಳಿಗೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನು ಈಗ ತಲೈವಾರ್ ರಜನಿಕಾಂತ್ ಅವರು ಮಾಡಿರುವಂತಹದ್ದು. ನಾನು ರಾಜಕಾರಣದಲ್ಲಿ ಸಕ್ರಿಯ ಆಗಿಲ್ಲ, ಈ ಹಿಂದೆಯೂ ಯಾವುದೇ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಈ ಬಾರಿ ವಿಜಯ್ ಆದರೂ ಕೂಡ ನಾನು ಹೋಗಿಲ್ಲ ಅಂಥೇಳಿ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. நான் விஜயை நான் இது கம்பேர் பண்ணிக்கிட்டா அது எனக்கு நல்லதில்லை, கெட்ட பேர். விஜய் என்ன பற்றி கம்பேர் பண்ணிட்டா அவருக்கு நல்லதில்லை. சின்ன வயசுலேருந்து அவர் பார்த்துட்ருக்கார். அவர் சிஎம் ஆனதில் எனக்கு என்ன போகிறாங்க. அது இன்னும் இவ்வளோ சின்ன வயசில் 52 வயசில் எம்ஜிஆர் என்டிஆர் சாதனை பண்ணுறதை விட அதை விட ஜாஸ்தி கம்ப்ளீட்டாக சென்டர் பிஜேபி எவ்வளோ பெரிய பவர்ஃபுல் சென்டர். இங்கே 2 பெரிய கட்சிகளை எதிர்த்து தனி ஆளை ஜெயிச்சிருக்காங்க. அது நம்ம சினிமா இண்டஸ்ட்ரியில் இருந்து எனக்கு அது பொறாமை இல்லை, ஒரு ஆச்சரியம் கலந்த ஒரு சந்தோஷம். அடே யார் அப்ரிஷியேஷன், சூப்பர். ஸோ அந்த பொறாமையும் இல்லை. விஜய் அவர்களுக்கு நிறைய எதிர்பார்ப்புகள் இருக்குது ஜனங்க மத்தியில். டெஃபினட்டாக அந்த எதிர்பார்ப்பெல்லாம் அவரை சந்தித்து மக்கள் நல்லது செய்வாங்கங்கிற நம்பிக்கை எனக்கு இருக்குது. அவருக்கு அதிக வாழ்த்து. நான் முதலையே சொல்லியிருக்கேன், நான் விஜயை நான் இதை கம்பேர் பண்ணிக்கிட்டா அது எனக்கு நல்லதில்லை, கெட்ட பேர். விஜய் என்ன பற்றி கம்பேர் பண்ணிட்டா அவருக்கு நல்லதில்லை. சின்ன வயசுலேருந்து அவர் பார்த்துட்ருக்கார். அவர் சிஎம் ஆனதில் எனக்கு என்ன போகிறாங்க. அது இன்னும் இவ்வளோ சின்ன வயசில் 52 வயசில் எம்ஜிஆர் என்டிஆர் சாதனை பண்ணுறதை விட அதை விட ஜாஸ்தி கம்ப்ளீட்டாக சென்டர் பிஜேபி எவ்வளோ பெரிய பவர்ஃபுல் சென்டர். இங்கே 2 பெரிய கட்சிகளை எதிர்த்து தனி ஆளை ஜெயிச்சிருக்காங்க. அது நம்ம சினிமா இண்டஸ்ட்ரியில் இருந்து எனக்கு அது பொறாமை இல்லை, ஒரு ஆச்சரியம் கலந்த ஒரு சந்தோஷம். அடே யார் அப்ரிஷியேஷன், சூப்பர். ஸோ அந்த பொறாமையும் இல்லை. விஜய் அவர்களுக்கு நிறைய எதிர்பார்ப்புகள் இருக்குது ஜனங்க மத்தியில். டெஃபினட்டாக அந்த எதிர்பார்ப்பெல்லாம் அவரை சந்தித்து மக்கள் நல்லது செய்வாங்கங்கிற ನಂಬಿಕೆ எனக்கு இருக்குது. ಅವರಿಗೆ ಅಧಿಕ ಡೀಟೇಲ್ಸ್ನ ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ತಮಿಳುನಾಡಿನಲ್ಲಿ ಅತಿ ದೊಡ್ಡ ಫ್ಯಾನ್ ಬೇಸ್ ಇರುವಂತಹ ಮೇರು ನಟ ಅಂದರೆ ಅದು ರಜನಿಕಾಂತ್ ಅವರು ಕೂಡ ಒಂದು ಪಕ್ಷ ಸ್ಥಾಪನೆ ಮಾಡಿ ಚುನಾವಣೆಯನ್ನು ಫೇಸ್ ಮಾಡಬೇಕು ಅಂತ ಹೇಳಿದರು. ಬಟ್ ಕಾರಣಾಂತರಗಳಿಂದ ಆಗಿರಲಿಲ್ಲ. ಬಟ್ ವಿಜಯ್ ವಿಚಾರದಲ್ಲಿ ಇಲ್ಲಿವರೆಗೂ ಮಾತನಾಡದೇ ಇದ್ದಿದ್ದು, ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರದೇ ಇದ್ದಿದ್ದು ನಾನಾ ರೀತಿಯ ಚರ್ಚೆಗಳಿಗೂ ಕೂಡ ಕಾರಣವಾಗಿತ್ತು. ಈ ಹೇಳಿಕೆಯ ಮೂಲಕ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನು ರಜನಿಕಾಂತ್ ಅವರು ಮಾಡಿದ್ರು ಅಂತ ಹೇಳಬಹುದಾ? ಪ್ರೇಮ್, ರಜನಿಕಾಂತ್ ಅವರ ಬಗ್ಗೆ ಈ ವಿಚಾರವಾಗಿ ಪರವಿರುದ್ಧ ಚರ್ಚೆಗಳು ನಡೆದಿದ್ರೆ ಆ ಚರ್ಚೆಗೆ ಕಾರಣವೇ ರಜನಿಕಾಂತ್ ಅವರ ರಾಜಕೀಯ ಆಸಕ್ತಿ ಮತ್ತು ಹಿಂದೆ ಅವರು ನಡೆಸಿದಂಥ ಕೆಲವು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಅವರ ಕೆಲವು ನಡೆಗಳು ಇದ್ದಂಥ ರೀತಿ. ಅಂದರೆ ತಮಿಳುನಾಡಿನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಜಯಲಲಿತಾ ಅವರು ಪೀಕಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪರ್ಯಾಯವಾಗಿ ಇನ್ಯಾರು ಅನ್ನುವಂಥ ಲೆಕ್ಕಾಚಾರದ ಚರ್ಚೆ ನಡೀತಾ ಇದ್ದ ಸಂದರ್ಭದಲ್ಲಿ ರಜನಿಕಾಂತ್ ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂಥ ಚರ್ಚೆ, ಬರಬೇಕು ಅನ್ನುವಂಥ ಒತ್ತಾಯ. ಈ ಮಧ್ಯದಲ್ಲಿ ಅವರು ನಡೆಸಿದಂಥ ಕೆಲವು ಮಾತುಕತೆಗಳು ಅಥವಾ ಕೆಲವು ಸಭೆಗಳು ಅಥವಾ ಕೆಲವು ನಡೆಗಳು ಅವರು ರಾಜಕಾರಣಕ್ಕೆ ಬರಲಿಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಚರ್ಚೆಯನ್ನು ಹುಟ್ಟಾಕಿತ್ತು. ಹಾಗಾಗಿ ತಮಿಳುನಾಡಲ್ಲಿ MGR ಅವರ ನಂತರದಲ್ಲಿ ಚಿತ್ರರಂಗದಿಂದ ದೊಡ್ಡ ಮಟ್ಟಿಗೆ ಅಂದರೆ ಜಯಲಲಿತಾ ಅವರು ಚಿತ್ರರಂಗದಿಂದ ಬಂದವರಾಗಿದ್ದರೂ ಕೂಡ ಅವರು ಬಂದಂಥ ರಾಜಕೀಯ ಸನ್ನಿವೇಶಗಳು ಬೇರೆ ಇತ್ತು. ಆದರೆ ಒಬ್ಬ ನಟನಾಗಿಯೇ ಬಂದು ಸಕ್ಸಸ್ ಆಗಬೇಕಂದ್ರೆ ಅದು ರಜನಿಕಾಂತ್ ಅವರಿಂದ ಮಾತ್ರ ಸಾಧ್ಯ ಅನ್ನುವಂಥ ಚರ್ಚೆಗಳು ಪೀಕಲ್ಲಿದ್ದಾಗಲೂ ಕೂಡ ಅರೆ ಮನಸ್ಸಿನಿಂದ ಒಂದಷ್ಟು ಚರ್ಚೆಗಳನ್ನ ನಡೆಸಿದ ಕಾರಣಕ್ಕಾಗಿ ಅವರು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚಿತವಾಗಿದ್ದರು.
ಈಗ ಅನಿರೀಕ್ಷಿತವಾದಂಥ ರೀತಿಯಲ್ಲಿ ವಿಜಯ್ ಅವರು ಬಂದು ಈಗ CM ಆಗಿರುವಂಥ ರೀತಿ ಏನಿದೆ ಇದು ಸಹಜವಾಗಿ ರಜನಿಕಾಂತ್ ಅವರ ಹಿಂದಿನ ನಡೆ ಮತ್ತು ಅವರ ನಿಲುವೇನು ಅನ್ನುವಂಥ ಚರ್ಚೆಯನ್ನು ಮುನ್ನೆಲೆಗೆ ತರಲಿಕ್ಕೆ ಕಾರಣ ಆಗಿರಬಹುದು. ಈ ಸಂದರ್ಭದಲ್ಲಿ ಅವರು ಮಾತನಾಡದೇ ಇದ್ದಂಥದ್ದು, ಅಂತರವನ್ನು ಕಾಯ್ಕೊಂಡಂಥದ್ದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಬಹುಶಃ ಅವೆಲ್ಲಕ್ಕೂ ಒಂದು ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನವನ್ನು ರಜನಿಕಾಂತ್ ಮಾಡದಂತೆ ಕಾಣ್ತಾ ಇದೆ. ಯಾವುದೇ ಅಸೂಯೆ ಇಲ್ಲ, ಅವರ ಆದ ಬಗ್ಗೆ ಹೆಮ್ಮೆ ಇದೆ ಅನ್ನೋದ್ರ ಜೊತೆಗೆ ನಾನು ರಾಜಕಾರಣದ ಅಂತರ ಕಾಯ್ದುಕೊಂಡಿದ್ದೀನಿ ಮತ್ತು ಹಿಂದೆಯೂ ಕೂಡ ಯಾವುದೇ ಸ್ವೇರಿಂಗ್ಗಳಲ್ಲಿ ನಾನು ಭಾಗವಹಿಸಿಲ್ಲ ಅನ್ನುವ ಮೂಲಕವಾಗಿ ಎಲ್ಲ ಮುಖ್ಯಮಂತ್ರಿಗಳ ಅಧಿಕಾರ ವಹಿಸಿಕೊಂಡ ರೀತಿಯಲ್ಲಿ ಇದು ಕೂಡ ಒಂದು ಕಾರ್ಯಕ್ರಮ, ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಆದರೆ ತಮ್ಮ ಸಹೋದ್ಯೋಗಿ ಅಂದರೆ ಚಿತ್ರರಂಗದಿಂದ ಬಂದವರು ಅನ್ನುವಂಥ ಕಾರಣಕ್ಕಾಗಿ ಅವರು ಆಗಿರುವ ಬಗ್ಗೆ ನನಗೆ ಖುಷಿ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಬಹುಶಃ ಎಲ್ಲ ಒಂದು ರೀತಿಯ ಕುತೂಹಲಕ್ಕೆ ಮತ್ತು ಮಾತುಗಳಿಗೆ ಒಂದು ತೆರೆ ಎಳೆಯುವ ಪ್ರಯತ್ನವನ್ನು ರಜನಿಕಾಂತ್ ಮಾಡದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. முதலையே சொல்லியிருக்கேன். நான் விஜயை நான் இதை கம்பேர் பண்ணிக்கிட்டா அது எனக்கு நல்லதில்லை, கெட்ட பேர். விஜய் என்னை பற்றி கம்பேர் பண்ணிட்டா அவருக்கு நல்லதில்லை. சின்ன வயசுலேருந்து அவர் பார்த்துட்ருக்கேன். அவர் CM ஆனதில் எனக்கு என்ன போகிறாங்க? அது இன்னும் இவ்வளோ சின்ன வயசில் 52 வயசில் MGR NTR சாதனை பண்ணுறதை விட அதை விட ஜாஸ்தி. கம்ப்ளீட்டாக சென்டர் பிஜேபி எவ்வளோ பெரிய பவர்ஃபுல் சென்டர், இங்கே 2 பெரிய கட்சிகளை எதிர்த்து தனி ஆளை ஜெயிச்சிருக்காங்க. அது நம்ம சினிமா இண்டஸ்ட்ரியிலேருந்து எனக்கு அது பொறாமை இல்லை, ஒரு ஆச்சரியம் கலந்த ஒரு சந்தோஷம். அடே யார் அப்ரிஷியேஷன், சூப்பர். ஸோ அந்த பொறாமையும் இல்லை. விஜய் அவர்களுக்கு நிறைய எதிர்பார்ப்புகள் இருக்குது ஜனங்க மத்தியில். டெஃபினட்டாக அந்த எதிர்பார்ப்பெல்லாம் அவரை சந்தித்து மக்கள் நல்லது செய்யணும், செய்வாங்கங்கிற நம்பிக்கை எனக்கு இருக்குது. அவருக்கு அதிக வாழ்த்து. நான்